ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಇನ್ನೂ ಓಡಾಡ್ತಾ ಇದೆಯಾ? ನಿದ್ದೆ ಮಾಡಿಲ್ವಾ ನೀನು? ಯಾಕೆ ನಿದ್ದೆ ಬರ್ತಿಲ್ವಾ? ನಿಮಗೆ ಕಾಯ್ತಾ ಇದೆ ಮೇಡಮ್. ಏನೋ ನನಗ್ ಕಾಯ್ತಿದ್ಯಾ? ನಿಜ ಹೇಳ್ತಿದ್ಯಾ ಸುಬ್ಬು? ಅಲ್ಲ, ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ, ಆಗ್ಲೇ ಕನ್ಸ್ ಕಾಣ್ತಾ ಇದೀನಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಯ್ತಿದ್ದೆ ಅಂದೆ. ಹೌದಾ? ಸರಿ ಸರಿ, ಮಾತಾಡು. ಎಷ್ಟು ಬೇಕಿದ್ರು ಮಾತಾಡು, ಇಡೀ ರಾತ್ರಿ ಪೂರ್ತಿ ಬೇಕಿದ್ರು ಮಾತಾಡು. ಮನ್ಸಲ್ಲಿ ಇಷ್ಟು ನೋವು ಇಟ್ಕೊಂಡು ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ಲ ಮೇಡಮ್, ಅದು ಹೇಗೆ? ಇದೆಲ್ಲ ನಾನು ನಿನ್ನಿಂದಾನೇ ಕಲ್ತಿರೋದು ಸುಬ್ಬು. ಮನ್ಸಲ್ಲಿ ಎಷ್ಟೇ ನೋವಿದ್ರು, ನಿನಗೆ ಎಷ್ಟೇ ಬೇಜಾರಾದ್ರು, ಅದು ಯಾವುದನ್ನು ತೋರಿಸ್ಕೊಳ್ದೆ ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದೆ. ನೀನ್ ಇವಾಗ್ಲೇ ಈ ಸಿಡುಕ್ ಮೂತಿ ಸುಬ್ಬು ಆಗಿರೋದು. ಅಯ್ಯೋ, ನನ್ನ ವಿಷಯ ಬಿಡಿ ಮೇಡಮ್. ನಾನು ಮಾತಾಡ್ಬೇಕು ಅನ್ಕೊಂಡಿರೋದು ಅಮ್ಮನ ವಿಷಯ. ಅಮ್ಮ ಮುಂಚೆಯಿಂದನೂ ಹಾಗೆ ಮೇಡಮ್, ಮನ್ಸಲ್ಲಿ ಏನೂ ಇಟ್ಕೊಳಲ್ಲ. ಏನಾದರೂ ಹೇಳ್ಬೇಕನ್ಸಿದ್ರೆ ಹೇಳ್ಬಿಡ್ತಾರೆ. ನೀವು ಮಾತ್ರ ಅಮ್ಮ ಏನೇ ಬೈದ್ರು ಮನ್ಸಿಗೆ ಹಾಕೋಬೇಡಿ ಮೇಡಮ್, ಪ್ಲೀಸ್. ನಾನು ಅಷ್ಟೇ ಮೇಡಮ್. ಈಗ ಅಮ್ಮ ನಿಮಗೆ ಬೈತಾ ಇದ್ರೆ ಬಂದು ಒಂದು ಮಟ್ಟಿಗೆ ಬಿಡಿಸ್ಬೋದು. ಆದ್ರೆ ಏನ್ ಸುಬ್ಬು? ಆದರೆ ಅಮ್ಮನ ಕೋಪ ಕಮ್ಮಿ ಆಗ್ತಾನೆ ಇಲ್ಲ ಮೇಡಮ್, ಜಾಸ್ತಿ ಆಗ್ತಾ ಇದೆ. ಈಗ ಅಮ್ಮ ನಾನು ಮನೇಲಿ ಇಲ್ದಿರುವಾಗ ಅಮ್ಮ ನಿಮ್ಗೇನಾದರೂ ಬೈದ್ರೆ, ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ, ನಿಮಗೆ ನಾನು ಯಾಕಾದರೂ ಈ ಮನೇಲಿ ಇದ್ದೀನೋ ಅಂತ ಅನ್ನಿಸ್ಬಿಡ್ಬೋದು. ಹಾಗಾಗಿ ನೀವು ಧೈರ್ಯವಾಗಿ ನಿರ್ಧಾರ ತಗೊಳ್ಳಿ ಮೇಡಮ್. ಇನ್ನು ಎಷ್ಟು ದಿನ ಅಂತ ನಾವಿಬ್ರು ಹೀಗೆ ಗಂಡ ಹೆಂಡತಿ ಅಂತ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳಿ? ಒಂದಲ್ಲ ಒಂದಿನ ನೀವು ಸತ್ಯ ಹೇಳಲೇಬೇಕು. ನನ್ನ ದೂರ ಕಳ್ಸಕ್ಕೆ ಈ ಥರ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಮನೆಯವರಿಗೆ ಸತ್ಯ ಹೇಳೋ ಸಮಯ ಸಾಕು ಸುಬ್ಬು. ಆ ಸಮಯ ಬಂದಾಗ ಆ ವಿಷಯ ಮಾತಾಡೋಣ. ಇವಾಗ ಅದು ಯಾವುದೂ ಬೇಡ. ನೀನು ನನಗೆ ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಸರಿ ಮೇಡಮ್, ಆಯಿತು, ಕಾಯ್ತೀನಿ. ಆದರೆ ನೀವು ಮಾತ್ರ ಅಮ್ಮ ಏನೇ ಅಂದರೂ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಇಷ್ಟು ದಿನ ಮನೇಲಿ ಇದ್ದೀರಲ್ವಾ, ನಿಮಗೆ ಗೊತ್ತಿರುತ್ತೆ ಈಗ ಎಲ್ಲರ ವ್ಯಕ್ತಿತ್ವ ಏನು, ಎಲ್ಲರ ಗುಣ ಎಂಥದ್ದು ಅಂತ. ನೀವೇ ಸ್ವಲ್ಪ ಅಮ್ಮನ ಕೋಪ ಸಹಿಸ್ಕೋಬೇಕು ಮೇಡಮ್. ನಾನೇ ರಾಜ. ನನಗೂ ಅಷ್ಟೇ ಮೇಡಮ್. ಅಮ್ಮ ನಿಮಗೆ ಬೈತಾ ಇದ್ರೆ ನೋಡೋದಕ್ಕಾಗಲ್ಲ. ಹಾಗಾಗಿ ಅಮ್ಮನ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಡಮ್, ಪ್ಲೀಸ್. ಈ ಕಾರ್ತಿಕೇಯ ಭಾರಿ ಇದ್ದಾನೆ. ಹೊರಗೆ ಬಂದ್ರೆ ಅಮ್ಮನ ಪರ, ಒಳಗೆ ಹೋದ್ರೆ ಹೆಂಡತಿ ಪರ ಮಾತಾಡ್ತಾನೆ. ಶ್ರೀವಲ್ಲಿ ಪಾಪ, ಇದು ಹಿಂಗೆ ಮುಂದುವರೆದ್ರೆ ನೀನು ಈ ಮನೆ ಸೊಸೆಯಾಗಿ ಬರೋದು ಕನಸಾಗಿಯೇ ಉಳಿದು ಬಿಡುತ್ತೆ. ಏನು ಮಾಡೋದು? ಕಾರ್ತಿಕೇಯ ಒಳಗೆ ಬರ್ಬೋದಪ್ಪ? ಬಂದಾಯ್ತಲ್ಲಕ್ಕಂತ ಮತ್ತೆ. ಈ ಕಾಂತಮ್ಮ ಯಾಕೆ ಇಷ್ಟದಲ್ಲಿ ಇಲ್ಲಿಗೆ ಬಂದಿದ್ದಾರೆ? ಬಂದ್ಬಿಟ್ನಾ? ಅದಿರ್ಲಿ, ನೀವು ಗಂಡ ಹೆಂಡತಿ ಈ ಮಾತು ಮುಗಿದಿದ್ರೆ ನಾನೊಂದು ಸ್ವಲ್ಪ ಶ್ರಾವಣಿ ಮೇಡಮ್ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮೇಡಮ್ ಅವರೇ ಬರ್ತೀರಾ? ಏನೋ ನನ್ನ ಹತ್ರ ಮಾತಾಡ್ಬೇಕಾ? ಏನಿದು ಆಶ್ಚರ್ಯ? ಸರಿ ನಡಿ. ಹಾಂ, ಕಳ್ಳ ಕಾರ್ತಿಕೇಯ ಬಂದೆ ಸುಬ್ಬು. ಕ್ಷೇಮವಾಗಿ ತಲುಪಿದ್ರ ಅತ್ತೆಯವ್ರೆ? ಎಲ್ರೂ ಕೇಳಿದೆ ಅಂತ ಹೇಳಿ. ಸರಿ ಸರಿ. ಶ್ರಾವಣಿ ಸುಬ್ಬುನ ನಮ್ಮ ಕಾರಲ್ಲೇ ಕಳಿಸ್ಕೊಟ್ವಿ. ನೀವು ಹೇಳಿದಾಗೆ ಮಾಡಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡಿ. ನೀವು ಇಲ್ಲದೆ ಇರೋದು ಏನೋ ಕಳ್ಕೊಂಡಂಗೆ ಆಗೋಗಿದೆ ನಮಗೆ. ಸರಿ ಸರಿ, ಯಾವಾಗ ಬೇಕೋ ಕಾಲ್ ಮಾಡಿ. ಏನೇ ಇದ್ರು ಕಾಲ್ ಮಾಡಿ. ಅಣ್ಣ, ಅಮ್ಮವ್ರು ಬಂದರು, ಇದನ್ನೆಲ್ಲ ಮಾಡಿದ್ರು, ಈಗ ಹೊರಟರು. ಈಗ ಅವ್ರಿಗಿಲ್ವಲ್ಲ, ಆ ಸುಬ್ಬುನ ವಾಪಸ್ ಮನೆಗೆ ಕಳಿಸ್ಬಿಡೋಣ. ಅಲ್ಲ, ಅದನ್ನು ತಡೆಯೋದಕ್ಕೆ ದೊಡ್ಡಮ್ಮರಿ ಇಲ್ವಲ್ಲ. ಮನೆಗೆ ಕಳಿಸ್ಬೇಕಾ? ಯಾಕೆ? ಏನಣ್ಣ ಹೀಗೆ ಕೇಳ್ತಾ ಇದೀಯಾ? ಅವ್ನು ಮಾಡಿರೋ ಮೋಸ ಮರ್ತೋಯ್ತಾನೆ. ಅವನ ಮುಖ ನೋಡೋಕ್ಕಾಗಲ್ಲ ಅಂತ ತಾನೆ ಅವನು ಈ ಮನೆ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದು. ಬರೀ ಕೆಲಸಕ್ಕೆಲ್ಲ, ಅವನಿಗೆ ನಮ್ಮ ಮನೆ ಗೇಟ್ ದಾಟೋದಕ್ಕೂ ಯೋಗ್ಯತೆ ಇಲ್ಲ. ಅಮ್ಮವ್ರ ಮಾತಿಗೆ ಕಟ್ಟಿಬಿದ್ದು
ಶ್ರಾವಣಿನೂ ಸುಬ್ಬನು ಮನೆ ಒಳಗೆ ಕರೆದು ಶಾಸ್ತ್ರ ಸಂಪ್ರದಾಯಗಳು ಮಾಡಿದ್ದಾಯ್ತು. ಆದರೆ ಅದ್ಯಾವುದನ್ನು ನಾವು ಮನಸ್ಸಿಂದ ಮಾಡಿದ್ದಲ್ವಲ್ಲ ಅಣ್ಣ. ಅವನ ಬಗ್ಗೆ ಮಾತಾಡಿದ್ರೆ ಈಗಲೂ ಅವನು ಮಾಡಿರೋ ಮೋಸನೇ ಕಣ್ಮುಂದೆ ಬರುತ್ತೆ. ನನಗೂ ನಾನು ಅತ್ತೆಯವರು ಕೊಟ್ಟು ಮಾತೆ ಕಣ್ಮುಂದೆ ಬರುತ್ತೆ. ಸುರೇಂದ್ರ, ನಾವು ಒಂದ್ಸಲ ಮಾತು ಕೊಟ್ಟ ಮೇಲೆ ಆ ವ್ಯಕ್ತಿ ಕಣ್ಮುಂದೆ ಇರಲಿ ಇಲ್ದಲೇ ಇರಲಿ, ಮಾತಿನಂತೆ ನಡ್ಕೋಬೇಕು. ನಾನು ದೊಡ್ಡ ಯಜಮಾನ್ರಿಗೆ ನಿಷ್ಠೆಯಿಂದ ನಿಯತ್ತಿಂದ ನಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗಲೂ ನನ್ನ ಮಾತು ದೊಡ್ಡ ಯಜಮಾನ್ರ ನೆನಪು ಮನಸ್ಸಲ್ಲೇ ಇದೆ. ಹಾಗೆ ನಾನು ಅತ್ತೆಯವರು ಕೊಟ್ಟ ಮಾತು ನೆನಪಿದೆ. ನಾನಿರೋವರೆಗೂ ಅದನ್ನು ನಡೆಸ್ಕೊಡ್ತೀನಿ. ಬಾವಾ ಹಾಲು. ನನಗೆ ಬೇಡಮ್ಮ, ಇವನಿಗೆ ಕೊಡು. ರೀ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಬಾವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ರು ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಅದು ಅಲ್ಲದೆ ನಮ್ಮನೆ ಮಕ್ಳ ಮೇಲೆ ನಾವೇ ಕೋಪ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಮನೆ ಮಕ್ಕಳಾಗಿದ್ದಿದ್ರೆ ಮನೆ ಮರ್ಯಾದೆ ತೆಗಿತಾ ಇರಲಿಲ್ಲ. ನೀನಾಗ್ಲಿ ಅಣ್ಣ ಆಗಲಿ ಅವ್ರನ್ನ ಕ್ಷಮಿಸ್ಬೋದು, ಆದರೆ ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಯಾಕೆಂದ್ರೆ ಅವ್ರು ಮಾಡಿರೋದು ಕ್ಷಮಿಸಕ್ಕಾಗದಿರೋಂಥ ಅಪರಾಧ. ಯಾವತ್ತಿಗೂ ನಾನು ಅವ್ರನ್ನ ಕ್ಷಮಿಸೋದಿಲ್ಲ. ಸರ್ ತೊಳಿ ಸರ್, ಇವತ್ತು ಸೇಲ್ ಮಾಡಿರೋದು ಟೋಟಲ್ 20,000 ಫುಲ್ ಕ್ಯಾಶ್ ಇದೆ. ವಾವ್, ಅನ್ಬಿಲೀವೇಬಲ್ ಕಣ್ರಿ. ಎಲ್ಲಾ ಪ್ರಾಡಕ್ಟ್ ನ ಒಂದೇ ದಿವಸದಲ್ಲಿ ಸೇಲ್ ಮಾಡ್ಬಿಟ್ಟಿದ್ದೀರಾ? ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ ಸರ್? ಮಾತಲ್ಲೇ ಮನೆ ಕಟ್ಟೋರು, ಮಾತಲ್ಲೇ ಮನೆ ಮುಳುಗಿಸೋರು, ಮಾತಲ್ಲೇ ಮನೆ ಮುರಿಯೋರು. ಅಷ್ಟೇ ಅಲ್ಲ ಮಮ್ಮಿ, ಮಾತ್ನಲ್ಲೇ ಬೆಂಕಿನೂ ಹಚ್ಚೋರು, ಮಾತ್ನಲ್ಲೇ ಐಸಿಟ್ಟು ನೈಸ್ ಮಾಡಿ ಕರಗಿಸ್ಬಿಡೋರು. ನಿಮ್ ಮಾತಿನ ಮೋಡಿ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ನೋಡ್ತೀವಿ ಮಮ್ಮಿ, ನನ್ನ ಕೆಪಾಸಿಟಿ ಏನು ಅಂತ ಈಗ ಅವ್ರಿಗೂ ಗೊತ್ತಾಗಿದೆ. ನಾಳೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ ಕೊಡ್ತೀನಿ, ಹಾಗೆ ಕಮಿಷನ್ ಕೂಡ ಹೆಚ್ಚಿಗೆ ಮಾಡ್ತೀನಿ. ನಮ್ಗೆ ನಿಮ್ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಐ ಆಮ್ ರಿಯಲಿ ಇಂಪ್ರೆಸ್. ತಗೊಳ್ಳಿ ಇವತ್ತಿನ ಕಮಿಷನ್. ಹಲೋ, ಹೇಳಿ. ಹಾ, ಬಂದೆ. ಅಯ್ಯೋ ಸುಂದರ ದರಿದ್ರ, ಒಂದೇ ದಿವಸದಲ್ಲಿ 5,000 ದೆಪ್ಕೊಂಡ್ಬಿಟ್ಟೆಲ್ಲೋ. ಮಮ್ಮಿ ಇದೇನ್ ಮಮ್ಮಿ, ನಾಳೆ ಇದಕ್ಕಿಂತ ಡಬಲ್ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.